ಎಲ್ಲರೂ ನಮಸ್ಕಾರ. ಶರ್ಮಿಷ್ಠೆಯನ್ನು ಈ ಯಯಾತಿ ಇದ್ದವ ಅವಳೊಂದಿಗೆ ಕೆಲವರು ಸೇವಕರನ್ನು ಕರ್ಕೊಂಡು ಬೇರೆ ಸ್ವಲ್ಪ ದೂರದಲ್ಲಿದ್ದಂಥ ಮತ್ತೊಂದು ತಮ್ಮ ಒಂದು ಸಾಮಂತ ರಾಜರಿರುವಂಥ ಇದಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಅರಮನೆ ಇರ್ತೈತೆ ಸಣ್ಣದು, ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದ್ಕೊಳ್ಳೋ ಏನಾಗ್ತೈತಿ ಅಂತಂದ್ರೆ ಅಲ್ಲೇ ಅವನು ಕೆಲವು ದಿನ ಇರ್ತಾನೆ. ಇದ್ದು ಏನಾಗ್ತಾನಂತಂದ್ರೆ ಇವ್ರು ಯಾರಿಗೂ ಗೊತ್ತಿಲ್ದಂಗೆ ಶರ್ಮಿಷ್ಠೆಯನ್ನು ಆತ ಮದುವೆ ಆಗ್ತಾನೆ. ಅವಳನ್ನು ಒಪ್ಪಿಸ್ತಾನೆ. ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತಂದೇಳಿ ಅವಳನ್ನು ಒಪ್ಪಿಸಿ ಅವಳೊಂದಿಗೆ ಮದುವೆ ಆಗ್ತಾನೆ. ಆದರೆ ಈ ಮದುವೆನ ಅತಿ ಗುಟ್ಟಾಗಿ ಇಡ್ತಾನೆ ಅವನು. ಯಾಕಂದರೆ ದೇವಯಾನಿಗೆ ಗೊತ್ತಾದ್ರೆ ಸುಮ್ಮನೆ ಇರೋದಿಲ್ಲ ಅಂಥೇಳಿ. ಆಮೇಲೆ ಅವಳನ್ನು ಅದೇ ಅರಮನೆಯೊಳಗೆ ಒಂದು ಗುಪ್ತ ಸ್ಥಾನದೊಳಗನೆ ಇಡ್ತಾನೆ ಶರ್ಮಿಷ್ಠೆಯನ್ನು. ಆನಂತರ ಮತ್ತೆ ಇಲ್ಲಿ ಅರಮನೆಗೆ ಬಂದ ಕೂಡಲೇ ಈಕೆ ಕೇಳ್ತಾಳೆ, ಶರ್ಮಿಷ್ಠೆ ಎಲ್ಲಿದ್ದಾಳ ಅಂಥೇಳಿ. ಬಂದಿರೋದಿಲ್ಲ ಆಕೆ. ಇಲ್ಲ, ಕೆಲವೊಂದು ದಾಸಿಯರ ಜೊತೆಗೆ ಆಕೆ ಅಲ್ಲೇ ಅದಾಳ, ಅಲ್ಲಿ ಕೆಲಸ ಭಾಳ ಐತಿ, ಹಂಗೆ ಹಿಂಗೆ ಅಂತಂದು ಹೇಳಿ ಆಕೆ ನೆವಗಳನ್ನು ಹೇಳ್ತಾನೆ. ಅದಕ್ಕೆ ಸಂಶಯ, ಆಕಿನ್ಯಾಕೆ ಕರ್ಕೊಂಡು ಹೋದ ಅಂಥೇಳಿ. ಆನಂತರ ಏನಾಗ್ತೈತಿ ಅಂದರೆ ಆಕೆ ಗೂಢಚಾರನ ಬಿಟ್ಟಿರ್ತಾಳೆ. ಆ ಶರ್ಮಿಷ್ಠೆ ಎಲ್ಲಿದ್ದಾಳ, ಅವ್ರ ನಡುವೆ ಏನು ನಡೆದೈತಿ ಅಂಥೇಳಿ ನೋಡೋಕೆ ಗೂಢಚಾರನ ಬಿಟ್ಟಿರ್ತಾರೆ. ಅನೇಕ ಜನ ಗೂಢಚಾರನ ಬಿಟ್ಟಿರ್ತಾಳೆ. ಆ ರಾಜ ಅಲ್ಲಿ ಒಂದು ಗುಪ್ತ ಸ್ಥಳದೊಳಗೆ ಇಟ್ಟಿರೋದ್ರಿಂದ ಅವ್ರು ಯಾರಿಗೂ ಅವಳ ಸುದ್ದಿ ಗೊತ್ತಾಗೋದಿಲ್ಲ. ಆದರೂ ಹಿಂಗಿದ್ದಾಗ ಏನಾಗ್ತೈತೆ ಅಂದ್ರೆ ಶರ್ಮಿಷ್ಠೆ ಗರ್ಭಿಣಿ ಆಗ್ತಾಳೆ. ಮುಂದೆ ಗರ್ಭಿಣಿ ಆಗ್ತಾಳೆ. ಆಮೇಲೆ ಏನಾಗ್ತೈತಿ ಅಂತಂದ್ರೆ ಈ ಗೂಢಚಾರರಿಂದ ಅವಕ್ಕೆ ಗೊತ್ತಾಕೈತಿ, ದೇವಯಾನಿಗೆ ಸುದ್ದಿ ಗೊತ್ತಾಕೈತಿ, ಇಲ್ಲ ಮಹಾರಾಜಕ್ಕಿನ ಮದುವೆ ಆಗ್ಯಾನ, ಆಕೆ ಗರ್ಭಿಣಿ ಅದಾಳ ಅಂಥೇಳಿ ಗುರ್ತಾಕೈತಿ. ಗುರ್ತಾದ ಕೂಡಲೇ ಅಂತೂ ಸಿಕ್ಕಾಪಟ್ಟೆ ಅವಳು ಸಿಟ್ಟು ಬರ್ತೈತಿ. ಮೊದಲೇ ಕೋಪಿಷ್ಟೆ, ಗರ್ವಿಷ್ಠೆ. ತನ್ನ ತಂದೆಯನ್ನು ಕರೆಸ್ತಾಳೆ. ಇವನು ಮಾಡಿದಂಥ ಅನ್ಯಾಯವನ್ನು ಹೇಳ್ತಾಳೆ. ಅವನಂತೂ ಶುಕ್ರಾಚಾರ್ಯ ಅವನಿಗೆ ಏನು ಬೇಕಾದ ಮಾತಾಡ್ತಾರೆ. ನನ್ನ ಮಗಳಿಂದ ನೀನು ಬಲಿಷ್ಠ ರಾಜ ಅನಿಸ್ಕೊತಿದ್ದಿ, ನಾ ಈಗ ನೀ ಶಾಪವನ್ನು ಕೊಟ್ಟನೆ ಅಂದ್ರೆ ನೀ ಎಲ್ಲೆಗಿರ್ತೀಯ ನೋಡು ಅಂತೇಳಿ ಹಿಂಗೆ ಏನು ಬೇಕಾದ ಇದು ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಅವಳ ಬಗ್ಗೆ ಏನು ಕೇಳಿದ್ರು ಏನು ಬಾಯಿ ಬಿಡೋದಿಲ್ಲ. ಈಕೆ ಏನು ಮಾಡ್ತಾಳೆ ಅಂತಂದರೆ ಈಕೆ ಗೊತ್ತಾಗಿರ್ತೈತಲ್ಲ ಎಲ್ಲಿಟ್ಟಿರ್ತಾನೆ ಅಂತಂದು ಹೇಳಿ ತನ್ನ ಕೆಲವೊಂದು ಸೈನಿಕರನ್ನ ಕರೆಸಿ ಆ ಶರ್ಮಿಷ್ಠೆಯನ್ನು ಬಂಧಿಸಿಕೊಂಡು ಬಂದು ಅರಮನೆಯ ಸೆರೆಮನೆಯೊಳಗೆ ಇಡ್ತಾಳೆ. ದೇವಯಾನಿ ಗರ್ಭಿಣಿ ಇರ್ತಾಳೆ. ಆಕೆ 7-8 ತಿಂಗಳ ಗರ್ಭಿಣಿ ಆಗಿರ್ತಾಳೆ. ಆವಾಗ ಶರ್ಮಿಷ್ಠೆ ದಯೆಯನ್ನು ತೋರು ಅಂತಂದು ಹೇಳಿ ಎಷ್ಟೇ ಹೇಳ್ತಾನೆ ಆಕೆ ಯಾಕೆ ಕೇಳೋದಿಲ್ಲ. ಆಕೆ ಆ ಇದ್ರೊಳಗೆ ಇಟ್ಬಿಡ್ತಾಳೆ, ಆಕೆ ಸೆರೆಮನೆಯೊಳಗೆ ಇಟ್ಬಿಡ್ತಾಳೆ. ಆವಾಗ ಏನಾಗ್ತೈತಿ ಅಂತಂದ್ರೆ ಇವಾಗ ಯಯಾತಿಗೆ ಒಂಥರ ಕಳವಳ ಶುರುವಾಗ್ತೈತಿ. ಗರ್ಭಿಣಿಯನ್ನು ಕೀಲಿಟ್ಟಾಳ, ಹೆಂಗೆ ಮಾಡೋದು, ಈಕೆನ ನಾ ಹೆಂಗೆ ಉಳಿಸ್ಕೋಬೇಕು, ಮುಂದೆ ಈಕೆ ಮಗು ಹುಟ್ಟಿದ್ರೆ ಈಕೆ ಅದನ್ನೂ ಏನು ಇಟ್ಕೋತಾಳೆ ಇಲ್ಲ ಗೊತ್ತಿಲ್ಲ, ಏನು ತಿಳ್ಕೊಂಡು ಹಾಕ್ತಾಳೆ ಅಂತಾಕಿನ ಅದಾಳಿಕೆ ಅಂತ. ಅವ ಏನು ಮಾಡ್ತಾನೆ ಅಂತಂದ್ರೆ ಈಕೆನ ಹೆಂಗಾರ ಪಾರು ಮಾಡಬೇಕು ಅಂತಂದು ಹೇಳಿ ಒಂದು ಉಪಾಯವನ್ನು ಹುಡುಕಾಡ್ತಾ ಇರ್ತಾನೆ. ಒಂದು ಸಲ ಏನಾಕೈತಿ ಅಂದ್ರೆ ಅರಮನೆಯೊಳಗೆ ಒಂದು ನೃತ್ಯ ಕಾರ್ಯಕ್ರಮ ಇದ್ದದ್ದೇ ಏರ್ಪಾಡಾಕೈತಿ. ಈ ದೇವಯನ್ನು ಕೂಡ ಅತ್ಯಂತ ನೃತ್ಯಪಟು, ಭಾಳ ಪರಿಣಿತರಾಗಿರ್ತಾಳೆ. ನೃತ್ಯಗಳು ಎಲ್ಲರಿಗೂ ಜಾಣೆ ಆಗಿರ್ತಾಳೆ. ಆ ನೃತ್ಯ ಮಾಡ್ತಾ ಇದ್ದಾಗ ಮಹಾರಾಜ ಆಕೆ ಜೋಡಿ ಕುಂತಿರ್ತಾನೆ. ಅವ ಏನು ಹೇಳ್ತಾನೆ ಅಂತಂತಂದ್ರೆ, ನೋಡಿ ಎಷ್ಟು ಅಂದವಾಗಿ ಅವ್ನು ನೃತ್ಯ ಮಾಡಕತ್ತಾರಲ್ಲ ಅಂತ ಸ್ವಲ್ಪ ಹೊಗಳ್ತಾನ. ದೇವಯಾನಿ ಸಿಟ್ಟು ಬರ್ತೈತಿ. ಇದೆಂಥ ನೃತ್ಯ ಅಂತ ಹೇಳೋಕ್ಕೆ, ನನ್ನ ನೃತ್ಯವನ್ನ ನೋಡಿಲ್ಲ, ಈಗ ಮಾಡ್ತೀನಿ ನೋಡ್ರಿ ಅಂತೇಳಿ ಎದ್ದು ಹೋಗಿ ನೃತ್ಯವನ್ನೆಲ್ಲ ಡ್ರೆಸ್ ಪೋಷಾಕಗಳನ್ನು ಹಾಕೊಂಡ್ಬಂದು ನೃತ್ಯ ಮಾಡೋ ಶುರು ಮಾಡ್ತಾಳೆ. ರಾಜನೇ ಬೆರಗಾಗ್ತಾನೆ, ಎಲ್ಲರೂ ಬೆರಗಾಗ್ತಾರೆ. ಅಷ್ಟು ಚೆನ್ನಾಗಿ ಅವಳು ನೃತ್ಯವನ್ನು ಮಾಡ್ತಾಳೆ. ನೃತ್ಯ ಬಹಳ ಹೊತ್ತಿನವರೆಗೆ ನಡೀತೈತೆ ಅದು. ಈ ಸಮಯವನ್ನು ನೋಡಿಕೊಂಡು ಅವ ಒಂದು ಯೋಜನೆಯನ್ನು ಹಾಕಿರ್ತಾನೆ. ಅದೇ ರೀತಿ ಮಧ್ಯದೊಳಗೆ ಯಯಾತಿ ಎದ್ದು ಹೋಗ್ತಾನೆ. ಎದ್ದು ಹೋಗಿ ಅವನ ಗೆಳೆಯ ಮಾಧವ ಅಂತೇಳಿ ಒಬ್ಬ ಇರ್ತಾನೆ. ಆ ಮಾಧವನ ಕಡೆಗೆ ತನ್ನ ಮುದ್ರೆ ಉಂಗುರವನ್ನು ಕೊಡ್ತಾನೆ. ಈ ಮುದ್ರೆ ಉಂಗುರವನ್ನು ತೊಗೊಂಡು ಹೋಗು, ಸೆರೆಮನೆಗೆ ಒಳಗೆ ಹೋಗಿ ಕಾವಲುಗಾರಿಗೆ ಇದನ್ನು ತೋರಿಸಿ ಶರ್ಮಿಷ್ಠೆಯನ್ನು ನೀನು ಬಂಧನ ಮುಕ್ತಳನ್ನಾಗಿ ಮಾಡಿ ರಥದೊಳಗೆ ಕರ್ಕೊಂಡು ಇಂಥ ಋಷಿಗಳ ಆಶ್ರಮಕ್ಕೆ ಹೋಗು ಅಂತ ಹೇಳಿ ಅಲ್ಲಿ ಬಿಟ್ಟು ಬಾ ಅಂತ ಹೇಳಿರ್ತಾನೆ. ಹೇಳಿ ಕಳಿಸ್ತಾನೆ. ಅದರಂತೆ ಮಾಧವ ಅದನ್ನು ತೊಗೊಂಡು ಅವ್ರಿಗೆ ತೋರಿಸ್ತಾನೆ. ಶರ್ಮಿಷ್ಠೆಯನ್ನು ಕರ್ಕೊಂಡು ರಥದೊಳಗೆ ಕುಂಡಿಸ್ಕೊಂಡು ಆ ಋಷಿಗಳ ದೂರದಲ್ಲಿರ್ತೈತಿ ಋಷಿಗಳ ಆಶ್ರಮ, ಅವರು ಅಲ್ಲಿ ಹೋಗಿ ಋಷಿಗಳ ಆಶ್ರಮದೊಳಗೆ ಬಿಟ್ಟು ಬರ್ತಾನೆ. ಯಯಾತಿ ಮೊದಲೇ ಆ ಋಷಿಗಳಿಗೆ ತನ್ನೆಲ್ಲ ಕಥೆಯನ್ನು ಹೇಳಿರ್ತಾನೆ. ಹಿಂಗಾಗೈತಿ, ನಾ ಅವಳನ್ನ ಕಳಿಸ್ತೇನೆ, ಯಾರಿಗೂ ಅವಳ ಸುಳಿವು ಸಿಗಬಾರ್ದು,
ಹಂಗೆ ನೀವು ಆಕೆಗೆ ಶರ್ಮಿಷ್ಠೆಗೆ ರಕ್ಷಣೆಯನ್ನು ಕೊಡ್ರಿ ಅಂತ ಹೇಳಿ ಬಂದಿರ್ತಾನೆ, ಬೇಡ್ಕೊಂಡು ಬಂದಿರ್ತಾನೆ. ಅವ್ರಿಗೂ ಎಲ್ಲ ಗೊತ್ತಿರ್ತೈತಿ. ಆಯಿತು ಮಹಾರಾಜ, ನಾವು ಯಾರಿಗೂ ಅವಳ ಸುಳಿವನ್ನು ಕೊಡೋದಿಲ್ಲ, ನಾವು ಅವಳನ್ನು ಭಾಳ ಜೋಪಾನವಾಗಿ ನೋಡ್ಕೋತೀವಿ ಅಂತಂದು ಹೇಳಿ ಅವ್ರು ಏನು ಮಾಡ್ತಾರೆ, ವಚನವನ್ನು ಕೊಟ್ಟಿರ್ತಾರೆ. ಆ ನಂತರ ಈ ಮಾಧವ ಬರ್ತಾನೆ. ಮಾಧವ ಹೊಳ್ಳಿ ಬರ್ತಾನೆ. ಹೊಳ್ಳಿ ಬಂದ ಕೂಡಲೇ ಅಷ್ಟರೊಳಗನಾಕೆ ದೇವಯಾನಿ ಅವನು ಸ್ವಲ್ಪ ಹೊತ್ತು ಕಣ್ಮರಿ ಆಗೋದನ್ನು ನೋಡಿರ್ತಾಳೆ. ಅಲ್ಲಿ ಬೆಳಗಾದ ಕೂಡಲೇನ ಆಕೆ ಏನು ಮಾಡ್ತಾಳೆ ಅಂತಂದ್ರೆ, ಆ ಮಾಧವ ಬಂದ ಅವನಿಗೆ ಮುದ್ರೆ ಉಂಗರವನ್ನು ಮತ್ತೆ ಕೊಡ್ತಾನೆ. ಆ ಮುದ್ರೆ ಉಂಗರ ಸ್ವಲ್ಪ ಹೊತ್ತು ಕಣ್ಮರಿ ಆಗೋದು ಸುತ್ತ ಆಕೆ ಏನೋ ಒಂದು ಸ್ವಲ್ಪ ಸಂಶಯ ಬಂದು ನೋಡಿರ್ತಾಳೆ. ಆತು ಬೆಳಗಾದ ಕೂಡಲೇನ ಆ ಸೆರೆಮನೆಗೆ ಕಳಿಸ್ತಾಳೆ ಗೂಢಚಾರರನ್ನು. ಶರ್ಮಿಷ್ಠ ಇಲ್ಲ ಅದಾಳ, ಇಲ್ಲ ನೋಡ್ಕೊಂಬರ್ರಿ ಅಂತೇಳಿ. ಅವ್ರಂತಾರೆ ಇಲ್ಲ ಇಲ್ಲ ಅಂದ ಕೂಡಲೇ ಕಾವಲ್ಗಾರನ ಕರೀತಾನೆ. ಕಾವಲ್ಗಾರನ ಕರೆದು ಏನಾಯ್ತು ಅಂದ ಕೂಡಲೇ ಅವ ಎಲ್ಲ ಇದ್ದದ್ದಂಥ ಕಥೆಯನ್ನು ಹೇಳ್ತಾನೆ. ಮುಂದಿನ ಕಥೆಯನ್ನು ನಾನು ನಾಳೆ ಹೇಳ್ತೀನಿ.